ಯಜಮಾನ ಯಜಮಾನ. ಶೇಖರಣ್ಣ ಹೇಗಿದ್ದೀರಾ? ನಾವು ಚೆನ್ನಾಗಿರ್ತೀವಿ ಸ್ವಾಮಿ. ಮದುವೆ ತಯಾರಿನಲ್ಲಿ ನೀವು ಚೆನ್ನಾಗಿರ್ಬೇಕು. ಏನಾಯ್ತು ಶೇಖರಣ್ಣ? ಅಲ್ಲ ಸರ್, ತಂಗಿ ಮದುವೆ ಕಾಂಟ್ರಾಕ್ಟ್ ಎಲ್ಲ ನಮ್ಗೆ ಒಪ್ಸಿ ಚೌಲ್ಟ್ರಿನೂ ಬುಕ್ ಮಾಡಿ 10,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಅಂತ ಕೊಟ್ರಿ. ಇಕ್ಕಿದ್ದಲ್ಲಿ ಕೊಟ್ಬಿಡ್ತೀನಿ. ಯಾವಾಗ? ಮದುವೆ ಆದ್ಮೇಲ? ಅಲ್ಲ ಮೊನ್ನೆ 10,000 ಸಾಕಾಗಲ್ಲ ಸರ್. ನೀವು ಯಾವುದೋ ಕಾರಣಕ್ಕೆ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಕೇವಲ ಒಂದು 10,000 ರೂಪಾಯಿ ಲಾಸ್ ಆಗ್ಬೋದು. ಆದ್ರೂ ನಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಆಗಲ್ಲ ಸರ್, ಒಂದು 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಬೇಕೇ ಬೇಕು. 10 ಲಕ್ಷನಾ? ಹೌದು ಸರ್. ನಾನು ರೇಷನ್ ಹಾಕ್ಸ್ಬೇಕು, ಬೇರೆಯವ್ರಿಗೆ ಅಡ್ವಾನ್ಸ್ಗಳು ಕೊಡಬೇಕು. ನಾನು ಏನು ಮಾಡಲಿ ಹೇಳಿ? ಹಣ ಕೊಡ್ತೀರಾ ಇಲ್ಲ ನೀವು ಬುಕ್ ಮಾಡಿರೋ ಡೇಟ್ನ ಬೇರೆಯವ್ರಿಗೆ ಕೊಡ್ಲಾ? ಬೇಡ ಬೇಡ, ಕೊಡ್ತೀನಿ. ಹಾಗಾದ್ರೆ ಇವತ್ತು ಸಂಜೆ ಒಳಗೆ 10 ಲಕ್ಷ ರೂಪಾಯಿ ತಂದ್ಕೊಡಿ. ಇಲ್ಲ ಅಂದ್ರೆ ಚಿತ್ರ. ಶೇಖರಣ್ಣ ಪ್ಲೀಸ್ ಶೇಖರಣ್ಣ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾಳೆ ತನಕ ಟೈಮ್ ಕೊಡಿ, ದುಡ್ಡು ಕಟ್ಬಿಡ್ತೀನಿ. ಪ್ಲೀಸ್ ಶೇಖರಣ್ಣ, ಪ್ಲೀಸ್. ಸರಿ ಆಯ್ತು, ನಾಳೆ ತಂದು ಕಟ್ಟಿ. ಏನಾಯ್ತು? ಯಾಕೋ ಹೀಗಾಗ್ತಿದೆ. ದುಡ್ಡು ಕಟ್ಟಲಿಲ್ಲ ಅಂದರೆ ಛತ್ರದ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕೂತಿದ್ದಾರೆ. ಇಲ್ಲಿ ದುಡ್ಡು ಕೊಡೋ ಎಲ್ಲರೂ ಕೈ ಕೊಡ್ತಿದ್ದಾರೆ. ನನ್ನ ಫ್ಯಾಮಿಲಿ ಹತ್ರ ಆಗೋ ಈ ಟೈಮಲ್ಲಿ ಯಾವುದೋ ಇದು ದುಡ್ಡಿನ ತಾಪತ್ರಯಗಳು. ಸೋತೋಗ್ತಾ ಇದ್ದೀನಿ ತರುಣ. ನನಗೆ ಬೇರೆ ದಾರಿನೇ ಇಲ್ವಾ? ಇದೆ. ನಾನು ಗೆಸ್ಸೇ ಮಾಡಿರಲಿಲ್ಲ, ಆ ಥರ ಆಗೋಯ್ತು. ಓ ಜಾನ್ಸಿ ಬಂದ್ಲು. ಹಾಯ್ ಜಾನ್ಸಿಡಿಯಾ, ಹೌ ಆರ್ ಯು? ಜಾನ್ಸಿ, ನಿನಗೋಸ್ಕರನೇ ಕಾಯ್ತಾ ಇದ್ವಿ ಜಾನ್ಸಿ. ಅಯ್ಯೋ ಎಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ? ನನ್ ದೃಷ್ಟಿನೇ ಆಗ್ಬಿಡುತ್ತೆ ನಿನ್ಗೆ. ಅಯ್ಯೋ ಮುದ್ದ ಕಾಣಿಸ್ತಾ ಇರೋದು ನಮ್ಮ ಮಗ ಪ್ರಣವ್ಗೆ. ಮಗನ್ ಡೈಲಾಗ್ನ ನೀನೇ ಹೇಳ್ಬಿಟ್ರೆ ಹೇಗೆ? ಗುಡ್. ಆಡೋ ಮಾತಲ್ಲಿ ಅಜೆಂಡಾ ಇರೋ ಹಾಗಿದೆ. ಛೇ, ಆ ಥರ ಎಲ್ಲ ಏನೂ ಇಲ್ಲ. ನಿನ್ನ ನೋಡಿ ಎಷ್ಟು ದಿವಸ ಆಯ್ತು. ನಿನಗಂತೂ ಅದೆಲ್ಲ ಏನು ಅನ್ಸಲ್ಲ. ಆದ್ರೆ ತವ್ರು ನನ್ನ ಬಿಡಲ್ವಲ್ಲ. ಅಣ್ಣನ್ ಮಗಳಲ್ವಾ, ಕರುಳು ಕರಿಯುತ್ತೆ ಕಣೆ. ಆದ್ರೆ ನೀವು ಔಟ್ ಆಫ್ ಕವರೇಜ್ ಏರಿಯಾ ಅಂತ ಅನ್ನ ಹೇಳ್ತಾ ಇದ್ರು. ತುಂಬಾ ಸತಿ ಫೋನ್ ಮಾಡಿದ್ರಂತೆ. ನಿನ್ ಕಾಲ್ ಅವಾಯ್ಡ್ ಮಾಡಿದ್ದೆ ಒಳ್ಳೇದಾಯ್ತು ಜಾನ್ಸಿ. ನಿನ್ ಕಾಲ್ ಅವಾಯ್ಡ್ ಮಾಡಿದ್ದಕ್ಕೆ ತಾನೆ ನಾವೆಲ್ಲ ಸೇರ್ಕೊಂಡು ಒಟ್ಟಿಗೆ ನಿನ್ನ ನೋಡಕ್ ಬಂದಿದ್ದು. ಅದನ್ನೆಲ್ಲ ಪಕ್ಕಕ್ಕಿಡು ಜಾನ್ಸಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಮದುವೆ ಆಗ್ತೀನಿ ಅಂತ ಮನ್ಸು ಮಾಡಿದ್ಯಂತಲ್ಲ. ಆಗ್ತೀನಿ ಅನ್ನೋ ನಿಮ್ ನಿರ್ಧಾರಕ್ಕಿಂತ ನಮ್ ಸಂತೋಷ ದೊಡ್ಡದು. ಆದ್ರೆ ಅದ್ರಕ್ಕಿಂತ ದೊಡ್ಡದು ಮದುವೆ ಆದ್ರೆ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಕಾಯ್ಕೊಂಡ್ ಕೂತಿದಾನಲ್ಲ ನನ್ ಮಗ. ಅದು ಏನಂತೀಯ? ನಮ್ಮ ಪ್ರಣವ್ಗೀಗ 29 ವರ್ಷ. ಇಷ್ಟೂ ವರ್ಷಗಳಲ್ಲಿ ಹಿಂದೆ ಬಿದ್ದ ಎಲ್ಲ ಹುಡುಗಿರ್ಗೂ ನೋ ಅಂದ್ಬಿಟ್ಟ. ಸಂಬಂಧ ಕೇಳ್ಕೊಂಡ್ ಬಂದಿರೋ ದೊಡ್ಡ ದೊಡ್ಡ ಫ್ಯಾಮಿಲೀಸ್ಗೂ ಡೋಂಟ್ ಕೇರ್. ಯಾವತ್ತಾದ್ರೂ ಜಾನ್ಸಿ ಮನ್ಸು ಬದಲಾಗೇ ಆಗುತ್ತೆ. ಅವಳಿಗೂ ಮದ್ವೆ ಆಲೋಚನೆ ಬರುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಿ. ನಾನು ಮದ್ವೆ ಆದ್ರೆ ಜಾನ್ಸಿನೇ ಮದ್ವೆ ಆಗೋದು ಅನ್ನೋ ನಿರ್ಧಾರ ತಗೊಂಡಿದ್ದಾನೆ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಮದ್ವೆನೇ ಆಗಲ್ಲ ಅಂತ ಡಿಸೈಡ್ ಮಾಡಿ ಕೂತಿರೋ ಬಂಡ ನಿನ್ನ ಭಾವಿ ಗಂಡ. ಇದನ್ನೇ ಋಣಾನುಬಂಧ ಅಂತ ಹೇಳೋದು. ನೀನು ಮತ್ತೆ ಪ್ರಣವ್ ಮೇಡ್ ಫಾರ್ ಈಚ್ ಅದರ್. ಹಾಗಿದ್ರೆ ತಾತ ನಿಮ್ಗೇನು ವಿಷಯ ಹೇಳಿಲ್ಲ ಅನ್ಸತ್ತೆ. ಯಾವ ವಿಷಯ ನಮ್ಮ ಜಾನ್ಸಿ? ನಾನ್ ಮದ್ವೆ ಆಗ್ತಿರೋದ್ ನಿಜ. ನನ್ ಗಂಡನ್ ಸ್ಥಾನನ ಆಲ್ರೆಡಿ ನಾನೇ ಒಬ್ಬ ಹುಡುಗನ್ನ ಹುಡ್ಕೊಂಡಿದ್ದೀನಿ. ಮದ್ವೆ ಆದ್ರೆ ಅವನನ್ನೇ ಆಗೋದು. ಯಾಕಮ್ಮ ಸಾಗ್ ನೋಡ್ತಾ ಇದ್ರಿ? ಇನ್ನೊಂದ್ಸರಿ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ.
ಯಾರಾದ್ರೂ ಗೆಲುವಿನ ದಾರಿ ಇರುವಾಗ ಸೋಲು ಒಪ್ಕೋತಾರ ಸಾರ್? ಯಾರೇ ನೀವು? ಐ ಆಮ್ ರಾಯ್, ಮೇಡಮ್ ಕಡೆಯಿಂದ ಬಂದಿದ್ದೀನಿ. ಯಾವ ಮೇಡಮ್? ದೊಡ್ಡ ಮೇಡಮ್. ಅವರಿಗೆ ನಾನು ಲೆಫ್ಟ್ ಹ್ಯಾಂಡ್, ಬೇಡ ರೈಟ್ ಹ್ಯಾಂಡ್ ಇದ್ದಂಗೆ. ಅವರಿಗೆ ನಾನು ಏನಾಗಬೇಕು ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಇವರಿಗೆ ಅವ್ರು ಏನಾಗಬೇಕು ಅನ್ನೋದು ಮುಖ್ಯ ಅಲ್ವಾ ಸರ್? ಮೇಡಮ್ 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 ಯಾರೀ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಓ ಸಾರಿ, ನಿಮಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿದೆ ಸರ್. ಅವತ್ತು ಇಂಟರ್ವ್ಯೂ ಬಂದಿದ್ರಲ್ಲ, ಗೊತ್ತಾಯ್ತಲ್ವಾ ಸರ್? ಅಂದ್ರೆ ಕೋಟಿ? ಈಗ ಜಾಡಿ ಹಿಡಿದ್ರಿ ನೋಡಿ. ಅದೇ ಮೇಡಮು, ನಾನು ಇವ್ರ ಗಾಯಕ್ಕೆ ಹಚ್ಚಕ್ ಬಂದಿರೋ ಗುಲಾಮ್. ನೀವ್ ಯಾಕ್ರಿ ಬರಕ್ ಹೋದ್ರಿ? ಕಷ್ಟ ಎಲ್ಲಿರುತ್ತೋ ಅಲ್ಲಿ ನಾನಿರ್ತೀನಿ ಸರ್. ಈಗ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಅದರಿಂದ ಆಚೆ ಬರೋ ದಾರಿ ನಿಮ್ಗಾಗಿ ಕಾಯ್ತಾ ಕೂತಿದೆ. ನೀವು ಅದ್ರ ಕಡೆ ನಡೆಯೋದು ಬಿಟ್ಟು ಇಲ್ಲಿ ಯಾಕೆ ಸರ್ ಮೊರಳುತ್ತಾ ಇದ್ದೀರಾ? ಸರ್, ಒಂದೇ ಒಂದು ತಿಂಗಳು ಮದುವೆ ನಾಟಕ, ಕೋಟಿ ಬರುತ್ತೆ, ನಿಮ್ ಕಷ್ಟ ಎಲ್ಲ ತೀರುತ್ತೆ. ನೋಡಿ ನನ್ನ ಮೂಡ್ ಸರಿಗಿಲ್ಲ, ದಯವಿಟ್ಟು ಹೊರಟೋಗಿ. ಸರ್, ಅದೃಷ್ಟ ಲಕ್ಷ್ಮಿನ ಕಮ್ ಅಂತ ವೆಲ್ಕಮ್ ಮಾಡಿದ್ಬಿಟ್ಟು ಗೋಯ್ ಗೋಯ್ ಅಂತ ನೆಕ್ ಪಡೆದು ತಪ್ಪು ಸರ್. ಹೋಗುಂದೆ. ತಾಳ್ಮೆ ಸ್ವಲ್ಪ ಯೋಚನೆ ಮಾಡಿ ಸರ್. ಆಮೇಲೆ ಇನ್ನೆಲ್ಲೂ ಕೆಲಸ ಸಿಗಲ್ಲ ಸರ್. ದುಡ್ಡು ಕೊಡ್ತೀನಿ ಅಂದವ್ರು ಯಾರು ಕೊಡಲ್ಲ. ಛತ್ರದಿಂದ ಪ್ರೆಷರ್, ಒಡವೆ ಅಂಗಡಿಯಿಂದ ಒತ್ತಡ, ಕಾಡ್ತಿರೋ ಕಾಂಚಾಣ, ಹೋದಲ್ಲೆಲ್ಲ ಅವಮಾನ, ಖಾಲಿ ಕೈ ಯಜಮಾನ. ಇದೆಲ್ಲ ಆಗ್ತಿರೋದು ಯಾರಿಂದ? ಝಾನ್ಸಿ ಮೇಡಮ್ ಇಂದ. ನೀವು ಸೋತು ಬರಲೇಬೇಕು, ಇಲ್ಲ ಅಂದ್ರೆ ನಿಮ್ ತಂಗಿ ಮದುವೆ ಆಗಲ್ಲ. ಈಗ ಉಳಿದಿರೋದು ಒಂದೇ ದಾರಿ ಸರ್, ಝಾನ್ಸಿ ಮೇಡಮ್ ಮುಂದೆ ಶರಣಾಗೋದು. ಮುಚ್ಚ ಬಾಯಿ, ಇದು ನನ್ನ ಬದುಕು. ಇದನ್ನ ಡಿಸೈಡ್ ಮಾಡಕ್ಕೆ ನಿಮ್ ಮೇಡಮ್ ದೇವ್ರ? ಆಯ್ತು ಬಿಡಿ ಸರ್. ದುಡ್ಡಿದೆ ಅನ್ನೋ ದೌಲತ್ತು ಒಂದಲ್ಲ ಒಂದಿನ ದೌಡೆ ಮುರ್ಸುತ್ತೆ ಅಂತ ಅವಳಿಗೇನು ಗೊತ್ತು? ಹೋಗ್ಲಿ, ಬಿಟ್ಟು ಬಿಡಿ ಸರ್. ಸುಮ್ಮನಿದ್ರೆ ಸರಿ. ನನ್ ದಾರಿಗೆ ಅಡ್ಡ ಬಂದ್ರೆ ನಿಮ್ ಮೇಡಮ್ನ ಹೂತಾಕ್ತೀನಿ ಅಂತ ಹೇಳು. ಆಯ್ತು, ಹೇಳ್ದೆ ಸರ್. ಯಾರೇನೇ ತಿಪ್ಪುರ್ಲಾಗ ಹಾಕಿದ್ರು ನನ್ ತಂಗಿ ಮದ್ವೆ ನಡೆಯುತ್ತೆ. ಅದನ್ನ ನಾನೇ ಮಾಡ್ತೀನಿ. ಅದು ಖರ್ಚಾಗ್ಬೇಕಾಗಿರೋದು ನನ್ ಕಷ್ಟನೇ ಹೊರತು ನಿಮ್ ಮೇಡಮ್ ಭಿಕ್ಷೆ ಅಲ್ಲ. ಇಷ್ಟೇ ಸರ್. ಇದನ್ನೆಲ್ಲ ಹೇಳಿ ನಿಮ್ ಮೇಡಮ್ಗೆ ಈ ಗಿಫ್ಟ್ ಕೊಟ್ಟೆ ಅಂತ ಹೇಳು. ಯಾವ್ದು ಸರ್? ಇದು ಬಾರ ತರುಣ. ವಾಟ್? ನೀನೇನ್ ಮಾತಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ನಿನಗೆ ಸ್ವಲ್ಪನಾದ್ರೂ ಅರಿವಿದ್ಯಾ? ಯು ಹ್ಯಾವ್ ಎನಿ ಸೆನ್ಸ್? ನನ್ಗೇನ್ ನಾನ್ ಸೆನ್ಸ್ ಮಾತಾಡೋದಕ್ಕೆ ಬರಲ್ಲ. ತಾತ, ಗೊತ್ತಿದ್ದ ವಿಷಯನ ಅತ್ತೆಗೆ ಮೊದಲೇ ಹೇಳೋದಲ್ವಾ? ಊಟ ಗೀಟ ಎಲ್ಲ ಆದ್ಮೇಲೆ ಕೂತು ಹೇಳೋಣ ಅಂತಿದ್ದೆ. ನೀನು ಬಂದ್ಮೇಲೆ ಹೇಗೂ ಮ್ಯಾನೇಜ್ ಮಾಡ್ತೀಯ ಅಂತ ಸುಮ್ಮನಾಗ್ಬಿಟ್ಟೆ. ನೀನು ಬಂದ ತಕ್ಷಣ ಹೇಳ್ಬಿಟ್ಟೆ. ಎನಿವೆ, ಅವ್ರಿಗೆ ನೀನು ಮದುವೆ ವಿಚಾರದಲ್ಲಿ ಕ್ಲಾರಿಟಿ ಬೇಕಾಗಿತ್ತು, ಸಿಕ್ತು ಅಲ್ವ ನಮ್ಮ ತುಳಸಿ? ಅಪ್ಪ, ತವ್ರ ಮನೆಗೆ ಬಂದಿರೋ ಮಗ್ಳಿಗೆ ಇದನ್ನ ನೀನ್ ಕೊಡ್ತಾ ಇರೋ ಬಹುಮಾನ? ಝಾನ್ಸಿ ಸಂಬಂಧಗಳನ್ನ ಇಷ್ಟು ಈಸಿಯಾಗಿ ಕಟ್ ಮಾಡೋದಿಕ್ ಸಾಧ್ಯನಾ? ನೋಡು, ಸೊಸೆ ಅಂತ ಆದ್ರೆ ನೀನೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ನಾನು ನನ್ ಗಂಡ ಇಷ್ಟು ವರ್ಷ ನಿನ್ಗೋಸ್ಕರ ಕಾದ್ವಿ. ಇದು ತಪ್ಪೇನೆ ಝಾನ್ಸಿ? ತಾಳಿ ಕಟ್ಟಿದ್ರೆ ನಿಮ್ ಕೊರಡಿಗೆ ತಾಳಿ ಕಟ್ಬೇಕು ಅಂತ ನನ್ ಮಗ ಇನ್ನ ಬ್ರಹ್ಮಚಾರಿಯಾಗಿದ್ದಾನೆ. ಇದು ತಪ್ಪ? ಹೇಳ ಝಾನ್ಸಿ. ಮನಸ್ ಕೊಟ್ಟಿದ್ ತಪ್ಪ, ಕನಸ್ ಕಟ್ಟಿದ್ ತಪ್ಪ? ಇದ್ರಲ್ಲಿ ಯಾವ್ದು ತಪ್ಪು? ಹೇಳು ಝಾನ್ಸಿ, ಹೇಳು. ಇರೋ ಸಂಬಂಧಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಕಣೆ. ಇದೇ ರೀತಿ ಸಂಬಂಧಗಳನ್ನ ಬಿಡ್ತಾ ಹೋದ್ರೆ ನಾಳೆ ದಿವಸ ಯಾವ ಸಂಬಂಧಗಳು ಉಳಿಯೋದಿಲ್ಲ. ನೀವಿಬ್ರು ಏನಾದ್ರು ಬೇರೆ ಬೇರೆಯವ್ರನ್ನ ಮದ್ವೆ ಆದ್ರೆ ನಿಮ್ ಮಕ್ಳು ಮೊಮ್ಮಕ್ಳಿಗೆ ಒಬ್ರಿಗೊಬ್ರು ಪರಿಚಯನೇ ಇರಲ್ಲ ಕಣೆ ಝಾನ್ಸಿ. ಬೇರೆ ಮುಖ್ಯ ಕಣೆ ಝಾನ್ಸಿ, ಬೇರೆ ಆಗೋದಲ್ಲ. ಬರ್ದೇ ಇರೋ ಕಣ್ಣೀರ್ನ ಯಾಕೆ ಹೊರ್ಸ್ಕೊಳಕ್ ಹೋಗ್ತೀರಾ ಬಿಡಿಯತ್ತೆ? ಸಂಬಂಧಗಳ ಬಗ್ಗೆ ಇಷ್ಟು ಅದ್ಭುತವಾಗಿ ಮಾತಾಡೋ ನೀವು ನಿಮ್ ಮದ್ವೆ ಟೈಮಲ್ಲಿ ಆಸ್ತಿ ಭಾಗ ಮಾಡುವಂತ ಹಠ ಮಾಡಿ 200 ಕೋಟಿ ಆಸ್ತಿ ತಗೊಂಡು ಹೋದ್ರಲ್ಲ, ಈ ಮನೆ ಕಡೆ ಎಷ್ಟು ಸತಿ ತಿರುಗಿ ನೋಡಿದಿರಾತೆ?
ಪ್ರಣವ್ ಫೋನ್ ಕಾಲ್ ಮೊನ್ನೆಯಿಂದ ಶುರುವಾಗಿರೋದಷ್ಟೇ ನಿಮ್ಮ ವಿಸಿಟ್ ಥರ. ಈಗ ನೀವು ಪ್ಲೇ ಮಾಡ್ತಿರೋದು ಇಮೋಷ್ನಲ್ ಕಾರ್ಡ್. ಅದರಿಂದ ಈ ಪ್ರೀತಿ, ಮಮತೆ, ತವರು, ಕರುಳು ಇದ್ಯಾವುದು ಕಾಣಿಸ್ತಿಲ್ಲ. ಕಾಣಿಸಿದ್ರೂ ನನಗೆ ಬೇಕಾಗಿಲ್ಲ. ಇಷ್ಟಕ್ಕೂ ಡಿಸೈಡ್ ಆಗಿರೋ ಮ್ಯಾಟರ್ನ ಡಿವಿಯೇಟ್ ಮಾಡೋದಕ್ಕೆ ಬರಬೇಡಿ. ಅಂದ್ರೆ ನಿನ್ ಮಾತಿನ ಅರ್ಥ? ಸಂಬಂಧಗಳು ಇದ್ರೂ ಇಷ್ಟು ದಿನ ಸುಮ್ಮಿದ್ದವ್ರು ನೀವು. ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಗೌರವ ಇದೆ. ಪ್ರಣವ್ ಮೇಲೆ ಪ್ರೀತಿ ಇದೆ. ಇದು ಸಂಬಂಧದ ಪ್ರೀತಿನೇ ಹೊರತು ಮದುವೆ ಪ್ರೀತಿ ಅಲ್ಲ. ಸೊ ಓವರ್ ಡ್ರಾಮಾ ಬೇಡ. ತಾತ ಮದ್ವೆ ಕರೀತಾರೆ, ಬಂದ್ಬಿಡಿ. ಬಾಯ್. ನಿರ್ಧಾರ ಮದುವೆ ಮಾಡ್ಕೊಂಡು ಜೀವನ ನಡೆಸೋ ಅವಳದ್ದಮ್ಮ, ನಂದಲ್ಲ. ನನಗೆಲ್ಲ ಅರ್ಥ ಆಗುತ್ತೆ ಅಪ್ಪ. ಮೊಮ್ಮಗಳು ಬಾಯಲ್ಲಿ ಮಗಳಿಗೆ ಎಂತೆಂತ ಮಾತಾಡಿಸ್ದೆ ಅಲ್ಲ ನೀನು. ಅದು ನನ್ನ ಮಾತಲ್ಲ, ಜಾನ್ಸಿದು. ಅದ್ ಯಾರದೇ ಮಾತಾಗ್ಲಿ, ನನಗ್ ಬಂದಿದ್ದು ನೋ. ಆ ನೋ ತಗೊಂಡು ನನಗೆ ಅಭ್ಯಾಸ ಇಲ್ಲ. ಸೊ ಇದ್ರ ಆಫ್ಟರ್ ಎಫೆಕ್ಟ್ ನೀನು ನಿನ್ ಮೊಮ್ಮಗಳು ಅನುಭವಿಸ್ತೀರ. ಅಲ್ಲ ತುಳಸಿ, ಅದು ಏನ್ ಮುಖ ನೋಡ್ತಾ ಇದೀರಾ? ನಡೀರಿ. ಅಮ್ಮ, ಅಣ್ಣ ಬಂದ. ಬಂದ್ಯಾ ರಾಘು? ಬಾ ಬಾ. ನಿನಗೆ ಫೋನ್ ಮಾಡ್ತಿದ್ದೆ, ಕನೆಕ್ಟೇ ಆಗಿಲ್ಲ ಗೊತ್ತಾ? ಹೌದಾ? ನೆಟ್ವರ್ಕ್ ಸಮಸ್ಯೆ ಇತ್ತು ಅನ್ಸುತ್ತೆ. ಇರೋ ಸಮಸ್ಯೆನ ಒದ್ದೋಡ್ಸಕ್ಕೆ ಆ ನೆಟ್ವರ್ಕ್ಗೆ ನಮ್ ರಾಘು ಅಂತ ಅಣ್ಣ ಇಲ್ಲ ಅಮ್ಮ. ಏನಿಲ್ಲ ಕಣೋ, ಬೀಗರ್ ಮನೆಗ್ ಬಂದಿದ್ರು. ನಿನ್ ಕೆಲ್ಸ ಮುಗ್ದಿದ್ರೆ ಬೇಗ ಮನೆಗ್ ಕರಿಯೋಣ ಅಂತ ಫೋನ್ ಮಾಡಿದ್ದೆ. ಸಾರಿ ಚಿಕ್ಕಮ್ಮ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸೋದಕ್ಕೆ ಚೌಟ್ರಿ ಅಡ್ರೆಸ್ ಕೇಳಕ್ ಬಂದಿದ್ರು. ಛತ್ರದ ಅಡ್ರೆಸ್, ಫೋನ್ ನಂಬರು, ಲೊಕೇಶನ್ ಎಲ್ಲ ಕೊಟ್ಟಾಯ್ತು ಅಣ್ಣ. ನಾನು ಕೊಡ್ಬೇಕಾಗಿರೋ ಅಡ್ವಾನ್ಸೇ ಇನ್ನೂ ಕೊಟ್ಟಿಲ್ಲ. ಯಾಕೋ ರಾಘು, ಮುಖ ಡಲ್ ಆಯ್ತು? ಚೌಟ್ರಿಗ್ ದುಡ್ಡು ಕಟ್ ಬಂದೆ ತಾನೆ, ಅಥವಾ ಕಟ್ಟಿಲ್ವಾ? ಹಾ ಚಿಕ್ಕಮ್ಮ, ಕೊಟ್ಟಾಯ್ತು. ಕಟ್ಬಿಟ್ಯಾ? ನೀನು ಮುಖ ಡಲ್ ಆಗಿರೋದ್ ನೋಡಿ ಕಟ್ಟೇ ಇಲ್ವೇನೋ ಅನ್ಕೊಂಡ್ಬಿಟ್ಟೆ ಕಣೋ. ಬೀಗರು ಬೇರೆ ಲಗ್ನ ಪತ್ರಿಕೆ ಪ್ರಿಂಟ್ ಕೊಟ್ಟಿರ್ತಾರೆ. ಆಮೇಲೆ ಅಮ್ಮ, ಜವಾಬ್ದಾರಿ ತಗೊಂಡಿರೋದು ನಮ್ಮ ಅಣ್ಣ. ಅದ್ರಲ್ಲೂ ತಂಗಿ ಇಷ್ಟಪಟ್ಟಿರೋ ಚೌಟ್ರಿ ಅಂದ್ಮೇಲೆ ಸುಮ್ಮನಿರ್ತಾನ? ಫಸ್ಟ್ ಆ ಕೆಲಸ ಮಾಡಿ ಮುಗಿಸಿರ್ತಾನೆ ಅಲ್ವಾ ಅಣ್ಣ? ಹೌದು. ಆದ್ರೂ ನಿನ್ ಮುಖ ಯಾಕೋ ಸಪ್ಪಗಿದ್ಯಲ್ಲ ಅಣ್ಣ? ಸಿಕ್ಕಿರೋ ಹೊಸ ಕೆಲ್ಸ ಮಾಡ್ಬೇಕು, ಜೊತೆಗೆ ಮದ್ವೆ ಕೆಲ್ಸ ನೋಡ್ಬೇಕು. ಸುಸ್ತಾಗಲ್ವೇನೆ? ಹಸ್ವಾಗಿರತ್ತೆ. ರಾಘು, ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ. ಹೋಗಪ್ಪ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಬಂದ್ರೆ ವಾಟ್ ಹ್ಯಾಪನ್ ಕಲ್ಲಪ್ಪ? ಮೇಡಮ್, ನಿಮ್ ಪ್ಲಾನ್ ವರ್ಕೌಟ್ ಆಗ್ತಿದೆ. ಇಸ್ ಇಟ್? ಹೌದು ಮೇಡಮ್, ನೀವು ಕೊಡೋ ಟಾರ್ಚರಿಗೆ ರಾಘವೇಂದ್ರನ್ ಮುಖ ಅಲು ಮುಖ ಆಗಿದೆ. ಮಿಕಾ ಇಸ್ ಆನ್ ದ ವೇ. 100% ಮೇಡಮ್. ಮುಖದಲ್ಲಿ ಸುಖ ಇಲ್ಲ, ಮನೇಲಿ ತೋರ್ಸಕ್ಕೆ ಮುಖ ಇಲ್ಲ. ನನಗೆ ಯಾಕೆ ಈ ಕಷ್ಟ? ನನಗೆ ಯಾಕೆ ಈ ಸ್ಥಿತಿ? ನನಗೆ ಬೇರೆ ದಾರಿನೇ ಇಲ್ವಾ? ಸೋಲಿನ ಗತಿ ಅಂತ ಕಣ್ಣೀರ್ ಹಾಕೋದ್ರಲ್ಲಿದ್ದ ಮೇಡಮ್. ಸಿಚುವೇಶನ್ ಯೂಸ್ ಮಾಡ್ಕೊಂಡ್ಯಾ? ಮಾಡ್ಕೊಂಡೆ ಮೇಡಮ್. ನಮ್ ಮೇಡಮ್ ಮಾತು ಕೇಳು, ಗೆಲ್ಪ್ ಯಾಕೆ? ಏನಂದ? ಇನ್ನೊಂದು ಸ್ವಲ್ಪ ಕೊಬ್ಬಿದೆ ಮೇಡಮ್. ರಾಯ್, ನಾನ್ ಕೇಳಿದ್ದು ಅವನೇನಂದ ಅಂತ. ಯಾವನು ನಿನ್ ಮೇಡಮ್? ಅಂದ ಮೇಡಮ್. ನಿನ್ನ ಮೇಡಮ್ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂದ. ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾನಲ್ಲ, ಎಂತ ಕ್ಯಾರೆಕ್ಟರ್ ಮೇಡಮ್ ಅವಂದು. ಆ ಕ್ಯಾರೆಕ್ಟರ್ ನೀನ್ ಮೊದ್ಲಿಂದಾನು ನೋಡಿದ್ಯಾ? ಈಗ ಹೇಗಿದ್ದಾನೆ? ಅವನ್ ಕೊಬ್ಬ್ ಹೇಗಿದೆ? 70% ಡೌನ್ ಆಗಿದೆ ಮೇಡಮ್. ಈ 30% ಹಂಗೆ ಇದೆ. ಅದಕ್ ಪ್ರೂಫು? ನನ್ನ ಕೆನ್ನಾಗೊಂದು ಬಾರಿಸಿ ಇದನ್ನ ಮೇಡಮ್ ಕೊಟ್ಟು ಬಿಡು ಅಂದ.
ಪರವಾಗಿಲ್ಲ ಮೇಡಮ್, ಇದನ್ನ ನಾನೇ ಇಟ್ಕೋತೀನಿ. ಆದರೆ ಆ 30% ಹೋಗುತ್ತಾ? ಹೋಗೇ ಹೋಗುತ್ತೆ ರಾಯ್. ಆಂಟಿಬಯೋಟಿಕ್ಸ್ ಕೊಟ್ಟಾಗ 2 ದಿನ ಏನು ಗೊತ್ತಾಗೋದಿಲ್ಲ, ಬಟ್ 3ನೇ ದಿನ ಅದ್ರ ಕೆಲಸ ಶುರು ಮಾಡುತ್ತೆ. ಕೊಬ್ಬು ನಿಲ್ಲಾಗತ್ತೆ, ಸ್ವಾಭಿಮಾನ ಸ್ಟಿಲ್ ಆಗತ್ತೆ. ನಾಳೆ ಆ ರಾಘವೇಂದ್ರ ತಲೆ ತಗ್ಸಿ ನನ್ನ ಕಾಲ ಹತ್ರ ಬಂದು ನಿಲ್ತಾನೆ. ಇದು ಜಸ್ಟ್ ಮಾತಲ್ಲ, ಈ ಚಾನ್ಸಿ ಅನೌನ್ಸ್ಮೆಂಟ್. I'll call you later. ತಾತ, ಹಾ, ಎಲ್ಲೋ ಕಳ್ದೋಗಿದ್ಯಾ? ಮಗಳು ಮುನಿಸ್ಕೊಂಡು ಹೋದ್ಲಮ್ಮ. ಅದಕ್ಕೆ ಕಾರಣ ಮೊಮ್ಮಗಳಾದ್ಲು ಅಂತನಾ? ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಕಾರಣಗಳಿರುತ್ತಮ್ಮ. ಆದರೆ ತುಳಸಿ ಇಲ್ಲಿಂದ ಹೋಗುವಾಗ ಅವನು ಸ್ಟೇಟ್ಮೆಂಟ್ ಮಾಡಿ ಹೋದ್ಲು. ಅದು ನನ್ನ ತಲೆ ಕೊರಿತಾ ಇದೆ. ಏನಂತೆ? ನೀನು ಅಂದಿಲ್ಲ, ಅದರ ಆಫ್ಟರ್ ಎಫೆಕ್ಟು ನೀನು ನಿನ್ನ ಮೊಮ್ಮಗಳು ಅನುಭವಿಸ್ತೀರಾ ಅಂತ ಹೇಳೋದು. ತಾತ, ಅನ್ನೋರ್ ಮಾತಿಗೆಲ್ಲ ಇಂಪಾರ್ಟೆನ್ಸ್ ಕೊಡೋದನ್ನ ಯಾವಾಗಿಂದ ಶುರು ಮಾಡಿದೆ? ಅನ್ನೋರು ಬೇರೆಯವರಾಗಿದ್ದಾಗ ಹೋಗ್ಲಿ ಬಿಡು ಅನ್ಸುತ್ತೆ. ನಮ್ಮವರೇ ಆದಾಗ ಹೋದ್ರೆ ಏನು ಗತಿ ಅನ್ಸುತ್ತೆ. ಸಂಬಂಧಗಳು ಸಾಯ್ಬಾರ್ದಲ್ವ ಜಾನ್ಸಿ? ಸಂಬಂಧಗಳು ಬಯಸೋದು ಪ್ರೀತಿ, ಅಕ್ಸೆಪ್ಟೆನ್ಸ್, ಅಡ್ಜಸ್ಟ್ಮೆಂಟ್ ಅಂತ ನೀನೇ ಹೇಳ್ತಿರ್ತೀಯಲ್ಲ ತಾತ. ಆ ಕಾರಣಕ್ಕೆ ಅಲ್ವಾ ನನಗಿಷ್ಟ ಇಲ್ಲ ಅಂದ್ರೂ ನಿನಗೋಸ್ಕರ ಈ ಮದ್ವೆಗೆ ಒಪ್ಕೊಂಡಿರೋದು. ಇದು ನಿಮ್ಮ ಮೊಮ್ಮಗಳಲ್ಲಿರೋ ಗುಣ, ಬಟ್ ನಿಮ್ಮ ಮಗಳಲ್ಲಿರೋದು ದಿಮಾಕು. ಒಪ್ಪಿದ್ರೆ ಪ್ರೀತಿ, ಒಪ್ಲಿಲ್ಲ ಅಂದ್ರೆ ದ್ವೇಷ ಅನ್ನೋ ಮಾತು ಸಂಬಂಧ ಕಟ್ಟೋ ಸೇತುವೆ ಆಗುತ್ತಾ ತಾತ? ಆಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕರುಳು ಚುರುಕ್ಕಂತು. ಯಾವುದಕ್ಕೂ ನೀವು ಸ್ವಲ್ಪ ನಾನು ಹುಷಾರಾಗಿರ್ತೀನಿ ತಾತ. ಆ ನಿನ್ ಮಗಳು ಓಲ್ಡ್ ವರ್ಷನ್, ಈ ನಿನ್ ಮೊಮ್ಮಗಳು ಅಪ್ಡೇಟೆಡ್ ವರ್ಷನ್. ಮದ್ವೆಗೆ ಬಂದ್ರೆ ಆಶೀರ್ವಾದ ತಗೋತೀನಿ, ಅಡ್ಡ ಬಂದ್ರೆ ಅಡ್ರೆಸ್ ಇಲ್ಲಿರೋ ಹೋಗಿ ಮಾಡ್ತೀನಿ. ಯು ಡೋಂಟ್ ವರಿ ತಾತ, ಬಿ ಕೂಲ್. ಲೋ ಮಗ, ಇವ್ರ ಮೀಟ್ರ್ ಬಡ್ಡಿ ಅವ್ರ ಕಡೆ ಸುಮ್ಮನಿರೋ, ಸದ್ಯಕ್ಕೆ ಕಷ್ಟಕ್ಕಾಗೋರ್ನಷ್ಟೇ ನೋಡಬೇಕು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಕುತ್ಕೊಳ್ಳಿ. ಹೇಳ್ರಪ್ಪ, ರುದ್ರಪ್ಪನ ಆಫೀಸ್ ಕಡೆ ಬಂದಿದ್ದೀರಾ ಅಂದಮೇಲೆ ನನ್ನ ತಂಗಿ ಮದುವೆ ಇತ್ತು. ಕರಿಯಕ್ ಬಂದ್ರಾ? ಅಲ್ಲ ಸರ್, ಕೇಳೋಕೆ ಬಂದೆ. ಅದು ದುಡ್ಡು ಬೇಕಿತ್ತು ಸರ್. ಅದಕ್ಕೆ ಏನಂತೆ, ಆರಾಮ ಕೊಡೋಣ. ನಾವಿರೋದೇ ದುಡ್ಡು ಕೊಡೆ ಅಲ್ವಾ ಚಿನ್ನ? ಹೌದಣ್ಣ, ಹೌದಣ್ಣ. ಎಷ್ಟು ಬೇಕಿತ್ತು? 80 ಲಕ್ಷ ಸರ್. ಸಾಕ? 80? ಸಾಕು ಸರ್, ಸಾಕು. ಅಷ್ಟು ಕೊಟ್ಟರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ನಿನಗೆ 80 ಲಕ್ಷ ಕೊಡ್ತೀನಿ. ಅದ್ರ ಬದಲಾಗಿ ನೀವು ನನಗೇನು ಕೊಡ್ತೀರಾ? ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರ್. ಅದಕ್ಕೆ ಬೆಲೆನೇ ಇಲ್ವಾ ಹುಚ್ಚ? ನಿನ್ನ ಪ್ರಾಣಕ್ಕೇನು ಉಪಕಾರ ಹಾಕಿ ನೆಕ್ಲಾ? ಅಡಮಾನ ಇಡೋದಕ್ಕೆ ಮನೆ ಇದೆಯಾ, ಸೈಟ್ ಇದೆಯಾ? ಸರ್ ಮನೆ ಇದೆ ಸರ್. ಸ್ವಂತದ್ದಾ? ಹೌದು ಸರ್. ಅಷ್ಟು ಸಾಕು. ಅದ್ರ ಒರಿಜಿನಲ್ ಪೇಪರ್ ತಗೊಂಬಂದು ದುಡ್ಡು ತಗೊಂಡು ಹೋಯ್ತಾ ಇರಿ. ಅದು ಸರ್, ಚಿಕ್ಕಮ್ಮನ ಹೆಸರಲ್ಲಿ ಮನೆ ಇದೆ. ಅದಕ್ಕೇನಂತೆ, ಅವ್ರನ್ನೇ ಕರ್ಕೊಂಬಾಪ. ನೀನು ಬದಲು ಅವರೇ ಸೈನ್ ಮಾಡಿ ದುಡ್ಡು ತಗೊಂಡು ಹೋದ್ರಾಯ್ತು. ಸಾರಿ ಸರ್, ಅವ್ರನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಏನು ಇಲ್ಲದೆ ದುಡ್ಡು ಕೇಳ್ತಾ ಇದೀಯ? ನನ್ನ ನಿನ್ನ ಮಾವ ಅನ್ಕೊಂಡಿದ್ಯಾ? ಗ್ಯಾರಂಟಿ ಇಲ್ಲದೆ ಗುಲ್ಗಂಜಿನೂ ಕೂಡ ಸಿಗೋದಿಲ್ಲ, ಚೆನ್ನಾಗಿ ತಿಳ್ಕೊ. ಈ ಪ್ರಪಂಚದಲ್ಲಿ ಪ್ರಿಯಾಗಿ ವಿಷಯನೂ ಕೂಡ ಸಿಗೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ ಸರ್. ಇಷ್ಟು ದಿವಸ ನನ್ನ ಚಿಕ್ಕಮ್ಮ ಮತ್ತು ನನ್ನ ತಂಗಿದಿರು ನನ್ನ ದೂರ ಇಟ್ಟಿದ್ರು, ಒಡನಾಟನೂ ಇರಲಿಲ್ಲ. ಆದರೆ ಇವಾಗ ನಾನೇ ನಿಂತು ನನ್ನ ತಂಗಿ ಮದುವೆ ಮಾಡ್ತಿರೋದ್ರಿಂದ ನನ್ನನ್ನು ಅವ್ರ ಕುಟುಂಬದೊಳಗಡೆ ಬಿಟ್ಕೊಂಡಿದ್ದಾರೆ. ಅವ್ರ ಆಸೆ ಈಡೇರಿಸಿ ನನ್ನ ಕುಟುಂಬದ ಜೊತೆ ಒಂದಾಗಬೇಕು ಪ್ಲೀಸ್ ಸರ್. ಅಲ್ಲಪ್ಪ, ಅವರ ನಿಮ್ಮ ಒಡನಾಟ ಸರಿ ಇಲ್ಲ ಅಂತ ಹೇಳ್ತಾ ಇದೀಯಾ? 80 ಲಕ್ಷ ದುಡ್ಡು ಖರ್ಚು ಮಾಡ್ಬಿಟ್ರೆ ಸರಿ ಬಂದ್ಬಿಡುತ್ತಾ? ಬರಲ್ಲ ಸರ್. ಅವ್ರ ಆಸೆಗೆ ಇವನ್ ಬಲಿ ಆಗ್ತಾ ಇದ್ದಾನೆ. ಇವನ್ ಎಷ್ಟು ಬಡ್ಕೊಂಡ್ರೆ ಇವ್ನ ತಲೆಗೆ ಹೋಗೋದೇ ಇಲ್ಲ. ಅವ್ರ ಆಸೆಗಳಿಗೆ ಇವನ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸುಮ್ಮನೆ ಇರೋ ತರುಣ ಸರ್,
ಇವನಿಗೆ ಭಾವನೆಗಳು ಅರ್ಥ ಆಗಲ್ಲ. ಮದುವೆನ ನಾನೇ ಮಾಡಬೇಕು ಸರ್. ನನ್ನ ಚಿಕ್ಕಮ್ಮನ ಕರ್ಕೊಂಬಂದು ಮನೆ ಪತ್ರ ಅಡ ಇಡಿ ಅಂದರೆ ನನ್ನ ತಂಗಿ ಮದುವೆ ಮಾಡೋಕ್ಕೆ ಯೋಗ್ಯತೆ ಇಲ್ದವನು ಅನ್ಕೊಂಡ್ಬಿಡ್ತಾರೆ ಸರ್. ಪ್ಲೀಸ್ ಸರ್. ಭಾವನೆಗಳು ಅವನಿಗೆ ಅರ್ಥ ಆಗಲ್ಲ ಅಂದೆ. ಅದೇ ರೀತಿ ಬಡ್ಡಿ ಹಣಕ್ಕೂ ಭಾವನೆಗಳು ಅರ್ಥ ಆಗೋದಿಲ್ಲ. ಸರ್ ನನ್ನನ್ನು ಮಾರ್ಕೊಂಡಾದ್ರೂ ನಾನು ಸಾಲ ತೀರಿಸ್ತೀನಿ ಸರ್. ನಿನ್ನ ಬಾಡಿ ಮಾರ್ಕೊಂಡ್ರೆ ಜೀವನನೇ ನಡೆಯಲ್ಲ, ಇನ್ನ ಸಾಲ ತೀರುತ್ತಾ? ಬೆಳಗ್ಗೆನೆ ಬಂದು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ರ. ಏಯ್ ಅವ್ರ ನಾಚಿಕೆ. ದಯವಿಟ್ಟು ಸರ್ ಮಾಡಬೇಡಿ ಸರ್. ಸರ್ ಪ್ಲೀಸ್ ಸರ್. ಏಯ್ ಬಿಡೋ ಕಾಲ, ನೀವು ದುಡ್ಡು ಕೊಡೋ ತನಕ ನಿಮ್ಮ ಕಾಲು ಬಿಡಲ್ಲ ಸರ್.